ಎಂಎಸ್ ಮೊಹಮ್ಮದ್ ಜಿಲ್ಲಾ ಪಂಚಾಯತ್ ಸದಸ್ಯರು ಇವರು ಅಭಿಮಾನದ ಒಂದು ಮಾತಿನ ಮೂಲಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂತ ಎಲ್ಲ ನನ್ನ ಪ್ರೀತಿಯ ಸಹೋದರ ಧರ್ಮದ ನನ್ನ ಬಂಧುಗಳಿಗೆ ಪ್ರೀತಿಯ ಹೃದಯಾಂತರಾಳದ ನಮಸ್ಕಾರಗಳು. ನೂರುಲ್ ಹುದಾ ಜುಮಾ ಮಸ್ಜಿದ್ ಹಿದಾಯತುಲ್ ನಗರ ತ್ಯಾಗರಾಜ ತಿಂಗಳಾಡಿ ಇಲ್ಲಿನ ಒಂದು ನವೀಕೃತ ಮಸ್ಜಿದಿನ ಉದ್ಘಾಟನಾ ಸಮಾರಂಭ, ಅದೇ ರೀತಿ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳ ಒಟ್ಟಿಗೆ ಅತ್ಯಂತ ಪರಿಣಾಮಕಾರಿಯಾದಂಥ ಈ ಒಂದು ಸೌಹಾರ್ದ ಸಮಾರಂಭದ ಈ ಒಂದು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಿ ಬಹಳಷ್ಟು ವಿಚಾರಗಳನ್ನು ಇಲ್ಲಿ ಪ್ರಸ್ತಾವ ಮಾಡಿದಂಥ ಗೌರವಾನ್ವಿತರಾದಂಥ ಸಿರಾಜುದ್ದೀನ್ ಫೈಜಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಮುಖ ಉಪನ್ಯಾಸವನ್ನು ನೀಡಲಿಕ್ಕಿರುವಂಥ ನಮ್ಮ ಸರ್ಕಾರಿ ಜೂನಿಯರ್ ಕಾಲೇಜಿನ ಉಪನ್ಯಾಸಕರಾದಂಥ ಸೂರ್ಯನಾರಾಯಣರವರು, ಬಹುಶಃ ಅವರ ಭಾಷಣವನ್ನು ಒಂದೆರಡು ಸಲ ನಾನು ಕೇಳಿದ್ದೇನೆ. ಅವರ ಮಾತನ್ನು ಕೇಳಿದರೆ ಈ ಸರಿಯಾದ ರೀತಿಯಲ್ಲಿ ಅವರ ವಿಚಾರಗಳನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡ್ರೆ ಈ ಸಮಾಜದಲ್ಲಿ ಯಾರೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಯಾವತ್ತೂ ಕೂಡ ಈ ಸಮಾಜದ ಅಹಿತಕರವಾದಂಥ ಘಟನೆಗೆ ಯಾರೂ ಕೂಡ ಮುಂದೆ ಹೋಗ್ಲಿಕ್ಕಿಲ್ಲ ಎಂಬ ಮಾತನ್ನು ಕೂಡ ಪ್ರಥಮವಾಗಿ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತಾ ಇದೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನನ್ನ ಆತ್ಮೀಯರಾದಂಥ ಕಡಮಜೂರು ಸುಭಾಸರಯ್ಯ ಅವರೇ, ಹಿರಿಯರಾದಂಥ ಹಸನಾಜಿ ಅವರೇ, ಬಹುಶಃ ವೇದಿಕೆಯಲ್ಲಿ ಬಹಳಷ್ಟು ಗಣ್ಯರಿದ್ದಾರೆ, ನಮ್ಮ ಆತ್ಮೀಯರು, ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ, ಈ ಒಂದು ಜುಮಾ ಮಸೀದಿಯ ಸರ್ವ ಸದಸ್ಯರುಗಳೇ, ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವಂಥ ಎಲ್ಲ ನನ್ನ ಸಹೋದರ ಬಂಧುಗಳು. ಸಿರಾಜುದ್ದೀನ್ ಫೈಜಿ ಅವರು ಮಾತನಾಡಿದ ಮೇಲೆ ಸೌಹಾರ್ದತೆಯ ಬಗ್ಗೆ ಮತ್ತೊಬ್ಬರ ಭಾಷಣ ಅಥವಾ ಮಾತಿಲ್ಲಿ ಅಗತ್ಯ ಇದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ನನ್ನಷ್ಟಕ್ಕೆ ನಾನು ಪ್ರಶ್ನೆ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಏನೇ ಇರಲಿ, ಒಂದು ಮಹತ್ವಪೂರ್ಣವಾದಂಥ ಕಾರ್ಯಕ್ರಮ, ಒಂದು ಮಸೀದಿಯ ಉದ್ಘಾಟನಾ ಸಮಾರಂಭದ ಅಂಗವಾಗಿ ಸೌಹಾರ್ದ ಸಭೆಯನ್ನು ಕೂಡ ನಮ್ಮ ಈ ಒಂದು ಮಸೀದಿಯ ಆಡಳಿತ ಸಮಿತಿಯವರು ಏರ್ಪಡಿಸಿದ್ದಾರೆ. ಪ್ರಪ್ರಥಮವಾಗಿ ಈ ಒಂದು ಸಮಾರಂಭವನ್ನು, ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದಂಥ ಈ ಒಂದು ಜುಮಾ ಮಸೀದಿಯ ಆಡಳಿತ ಸಮಿತಿಯ ಸರ್ವ ಸದಸ್ಯರುಗಳಿಗೆ ನನ್ನ ಮೊದಲನೆಯದಾಗಿ ನನ್ನ ಹೃದಯಾಂತರಾಳದ ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ಯಾವುದೇ ಧರ್ಮದ ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು, ಅದು ಹಿಂದೂ ಧರ್ಮದ ಪವಿತ್ರವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಇಸ್ಲಾಂ ಧರ್ಮದ ಪವಿತ್ರವಾದಂತಹ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಅಥವಾ ಕ್ರೈಸ್ತ ಸಮುದಾಯಕ್ಕೆ ಸಂಬಂಧಪಟ್ಟಂತ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈ ಸಮುದಾಯದ ಎಲ್ಲ ಜನರನ್ನು ಕೂಡ ಇವತ್ತು ಸೇರಿಸಿಕೊಳ್ಳುವುದರ ಮೂಲಕ ಅಲ್ಲಿ ಅವರವರ ವಿಚಾರಗಳನ್ನು ಇವತ್ತು ಮಂಡಿಸುವಂತ ಅವಕಾಶವನ್ನು ಕೊಟ್ಟಾಗ ಬಹುಶಃ ಸೌಹಾರ್ದತೆ ಈ ಸಮಾಜದಲ್ಲಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಉಳಿಯುವಂತಹ ಕೆಲಸಗಳು ಖಂಡಿತ ಆಗ್ತದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಮಾಡ್ತಾ ಇದೆ. ಕೆಲವೊಂದು ಪ್ರಶ್ನೆ ಬರ್ತಾ ಇದೆ, ಏನಂತ ಹೇಳಿದ್ರೆ, ಸೌಹಾರ್ದ ಸಭೆಗಳ ಅಗತ್ಯವಿದೆಯಾ? ಸೌಹಾರ್ದ ಸಭೆ ನಡೀತಾ ಇದೆ, ಆದರೆ ಸಮಾಜದಲ್ಲಿ ಯಾವತ್ತೂ ಕೂಡ ಕೋಮುಗಲಭೆಗಳು ಕಡಿಮೆ ಆಗುವುದಿಲ್ಲ, ಯಾಕೆ ಬೇಕಾಗಿ ಒಂದು ಸೌಹಾರ್ದ ಸಭೆ ಎಂಬ ಪ್ರಶ್ನೆ ಕೂಡ ಅಲ್ಲಲ್ಲಿ ಕೆಲವರು ಅಪಸ್ವರದ ಮಾತುಗಳನ್ನು ಆಡುವಂಥ ವಿಚಾರಗಳು ಕೂಡ ನಾನು ತಿಳಿದಿದ್ದೇನೆ. ಆದರೆ ನಾನು ವೈಯಕ್ತಿಕವಾಗಿ ಇವತ್ತು ಹೇಳುವುದಂತ ಹೇಳಿದ್ರೆ, ಯಾರು ಏನೇ ಮಾಡಲಿ ನಾವು ಮಾಡುವಂಥ ಕೆಲಸವನ್ನು ನಾವು ಖಂಡಿತವಾಗಿ ಮಾಡಬೇಕಾಗ್ತದೆ. ಸೌಹಾರ್ದತೆಯನ್ನು ಪ್ರೀತಿಸುವಂಥ, ಸೌಹಾರ್ದತೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಶಾಶ್ವತವಾಗಿ ಸಮಾಜದಲ್ಲಿ ಸೌಹಾರ್ದತೆ ಆ ಒಂದು ಬೆಳಿಬೇಕೆಂಬ ಮನೋಭಾವನೆ ಇರುವಂತಹ ಜನರು ಯಾವತ್ತೂ ಕೂಡ ಸೌಹಾರ್ದ ಸಭೆಗಳು ಇವತ್ತು ಮಾಡಬೇಕಾದಂತ ಅವಶ್ಯಕತೆ ಇದೆ. ಯಾಕೆಂತಂದ್ರೆ, ಒಬ್ಬ ಮನುಷ್ಯ ದಾರಿಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ಒಂದು ಮರ್ತೋಯ್ತು, ಏನೇ ಇರಲಿ, ಒಂದು ನೆನಪಾದಾಗ ಹೇಳ್ತೇನೆ, ಸೌಹಾರ್ದ ಸಭೆಗಳು ಬಹಳಷ್ಟು ಅಗತ್ಯವಾದಂತಹ ವಿಚಾರ. ಯಾಕೆ ಅಂತ ಹೇಳಿದ್ರೆ, ಮನಸ್ಸಿನಲ್ಲಿ ಈ ಸಮಾಜದಲ್ಲಿ ಬೇರೆ ಬೇರೆ ವ್ಯವಸ್ಥೆ, ಮನಸ್ಸಿನಲ್ಲಿ ಮನೋಭಾವನೆ ಇರುವಂತಹ ಜನರು ಇರಬಹುದು, ಆದರೆ ಸೌಹಾರ್ದತೆಯ ಮನೋಭಾವನೆ ಇರುವಂತಹ ಜನರು, ಸೌಹಾರ್ದತೆಗಳನ್ನು ಮಾಡುವಂತ, ಸೌಹಾರ್ದತೆ ಬೇಕಾಗಿ ಕೆಲಸ ಮಾಡುವಂತ ಅತ್ಯವಶ್ಯಕವಾದಂಥ ವಿಚಾರಗಳನ್ನು ಈ ಸಮಾಜದಲ್ಲಿ ಈ ಒಂದು ಸಾಮಾಜಿಕ ಬದಲಾವಣೆಗಳನ್ನು ತರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಪೂರಕವಾದಂಥ ವಿಚಾರ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಒತ್ತಿ ಹೇಳುತ್ತಾ, ಬಹುಶಃ ಹೆಚ್ಚು ಏನು ಕೂಡ ನಾನು ಮಾತನಾಡಲಿಕ್ಕೆ ಹೋಗದೆ, ಇವತ್ತು ನಾವಿವತ್ತು ಆಲೋಚನೆ ಮಾಡಬೇಕಾಗಿದೆ. ನಾವಿವತ್ತು ಭಾರತ ದೇಶದಲ್ಲಿ ನಾವಿರ್ತಿದ್ದೇವೆ. ಮೊದಲನೆಯದಾಗಿ ನಾವು ಭಾರತ ದೇಶದಲ್ಲಿದ್ದೇವೆ, ನಾವು ಭಾರತೀಯರು, ನಾವು ಭಾರತ ಮಾತೆಯ ಮಕ್ಕಳು, ನಾವೆಲ್ಲರೂ ಭಾರತೀಯರು ಎಂಬ ರೀತಿಯ ಮನೋಭಾವನೆ ನಮ್ಮಲ್ಲಿ ಇರಬೇಕಾದಂತ ಅವಶ್ಯಕತೆ ಇದೆ. ಯಾಕೆ ಇದನ್ನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾನೊಬ್ಬ ಮುಸಲ್ಮಾನ್, ನಮ್ಮ ಗೌರವಾನ್ವಿತ ಪ್ರಾಧ್ಯಾಪಕರು ಸೂರ್ಯನಾರಾಯಣರು ಇದ್ದಾರೆ, ನಮ್ಮ ಸುಭಾಶ್ರಯ್ಯವರಿದ್ದಾರೆ, ಇವತ್ತು ಹಿಂದೂ ಧರ್ಮಕ್ಕೆ ಸೇರಿದ ನಮ್ಮ ಸಹೋದರ ಬಂಧುಗಳು.
ಇವತ್ತು ಕ್ರೈಸ್ತ ಧರ್ಮದ ಬಂಧುಗಳು ಕೂಡ ನಮ್ಮ ಸಮಾಜದಲ್ಲಿ ಇವತ್ತು ಬಹಳಷ್ಟು ಜನ ಇದ್ದಾರೆ. ಆದರೆ ನಾವು ಯಾವುದೇ ಧರ್ಮಕ್ಕೆ ಸೇರಿದವರಾಗಿರ್ಬೋದು, ನಾನೊಬ್ಬ ಇಸ್ಲಾಂ ಧರ್ಮಕ್ಕೆ ಸೇರಿದ ಒಬ್ಬ ಮುಸಲ್ಮಾನನಾಗಿ, ಅಥವಾ ನಮ್ಮ ಸಹೋದರ ಹಿಂದೂ ಧರ್ಮದ ನಾವು ಸಹೋದರರಾಗಿರ್ಬೋದು, ಅಥವಾ ಕ್ರೈಸ್ತ ಧರ್ಮದವರಾಗಿರ್ಬೋದು, ನಮಗೆ ಈ ಒಂದು ಭವ್ಯವಾದಂತಹ ಭಾರತ ದೇಶದಲ್ಲಿ ವಿಶೇಷವಾದಂತಹ ಬೇರೆ ಬೇರೆ ಧಾರ್ಮಿಕ ವಿಚಾರಗಳನ್ನು ಇವತ್ತು ನಡೆಸಿಕೊಡುವಂತಹ ಅವಕಾಶಗಳು ಬಹಳಷ್ಟು ಇದೆ. ನಾನೊಬ್ಬ ಮುಸಲ್ಮಾನನಾಗಿ ಇವತ್ತು ಪವಿತ್ರವಾದಂತಹ ಇವತ್ತು ಮಸೀದಿ ಹೋಗುವಂತ ವಿಚಾರಗಳಿರ್ಬೋದು, ಅಥವಾ ನನ್ನ ಧರ್ಮಕ್ಕೆ ಸರಿಯಾದಂತ ಆ ಧಾರ್ಮಿಕ ವಿಚಾರಗಳನ್ನು ಇವತ್ತು ಮಾಡಿಕೊಂಡು ಹೋಗುವಂತ ವಿಶೇಷವಾದಂತ ಅವಕಾಶ ಇವತ್ತು ಭಾರತ ದೇಶದಲ್ಲಿದೆ. ಅದೇ ರೀತಿ ನಮ್ಮ ಹಿಂದೂ ಧರ್ಮದ ಸಹೋದರರಿಗೆ ಅವರ ಇವತ್ತು ಸಂಬಂಧಪಟ್ಟಂತ ಧಾರ್ಮಿಕ ವಿಚಾರಗಳಿರ್ಬೋದು, ಅಥವಾ ದೇವಸ್ಥಾನ ಪ್ರಾರ್ಥನೆ ಮಾಡುವಂತಹ ಕಾರ್ಯಕ್ರಮ ಇರ್ಬೋದು, ಅಥವಾ ಇವತ್ತು ಕ್ರೈಸ್ತ ಧರ್ಮದ ಸಹೋದರರಿಗೆ ಚರ್ಚಿಗೆ ಹೋಗುವಂತಹ ಕಾರ್ಯಕ್ರಮ ಇರ್ಬೋದು, ಅವರ ಧಾರ್ಮಿಕ ವಿಧಿವಿಧಾನಗಳನ್ನು ತೊಡಗಿಸುವಂತಹ ಕಾರ್ಯಕ್ರಮ ಇರ್ಬೋದು. ಅದಕ್ಕೆ ನಮಗೆ ವಿಶೇಷವಾದಂತಹ ಒಂದು ರೀತಿಯ ಅವಕಾಶವನ್ನು ಇವತ್ತು ಭವ್ಯವಾದಂತಹ ಭಾರತ ದೇಶದ ಪವಿತ್ರವಾದಂತಹ ಒಂದು ಸಂವಿಧಾನ ನಮಗೆ ಇವತ್ತು ಕಲ್ಪಿಸಿಕೊಟ್ಟಿದೆ. ಯಾಕೆ ಇದನ್ನು ಹೇಳ್ತಾ ಇದೆ ಅಂತಂದ್ರೆ, ಇವತ್ತು ಕೇವಲ ಒಂದು ಧರ್ಮಕ್ಕೆ ಸೀಮಿತವಾದಂತಹ ದೇಶ ಭಾರತ ಅಲ್ಲ, ಕೇವಲ ಒಂದು ಜಾತಿ ವರ್ಗಕ್ಕೆ ಸೀಮಿತವಾದಂತಹ ದೇಶ ಭಾರತ ಅಲ್ಲ, ಕೇವಲ ಒಂದು ಸಮುದಾಯಕ್ಕೆ ಸೇರಿದಂತಹ ದೇಶ ಭಾರತ ದೇಶ ಅಲ್ಲ. ಇವತ್ತು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ದೇಶ, ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತ ಪುಣ್ಯಭೂಮಿಯಾದಂತಹ ಭಾರತ ದೇಶ. ಇದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇದನ್ನು ನಾವು ಇವತ್ತು ಅರ್ಥೈಸಿಕೊಂಡಾಗ ಬಹುಶಃ ಸಮಾಜದಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಇವತ್ತು ನಮ್ಮ ಪ್ರಾಧ್ಯಾಪಕರಿದ್ದಾರೆ, ನಾವಿವತ್ತು ಆಲೋಚನೆ ಮಾಡಬೇಕು, ಎಲ್ಲ ಸಮುದಾಯದ ಜನರು ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ನಾವು ಭಾರತ ದೇಶವನ್ನು ಹೋಲಿಸುವಂತಹ ಕೆಲಸ ಇವತ್ತು ಮಾಡಬೇಕಾಗಿದೆ. ಬೇರೆ ಬೇರೆ ದೇಶಗಳಿಗೆ ಹೋಲಿಸಿದಾಗ ನಮ್ಮ ದೇಶ ಸಂಸ್ಕೃತಿ ಪರಂಪರೆಗೆ ಹೆಸರಾದಂತಹ ದೇಶ, ಅನೇಕ ಧರ್ಮ, ಅನೇಕ ಜಾತಿ, ಅನೇಕ ವರ್ಗ, ಅನೇಕ ಸಮುದಾಯ, ಬೇರೆ ಬೇರೆ ಸಂಸ್ಕೃತಿ ಪರಂಪರೆಗಳಿಗೆ ಇವತ್ತು ಅವಕಾಶ ಕೊಟ್ಟಂತಹ ಭಾರತ ದೇಶ. ಬೇರೆ ಬೇರೆ ದೇಶಗಳಲ್ಲಿ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಒಂದೇ ವರ್ಗ, ಒಂದೇ ಭಾಷೆಗಳನ್ನಾಡುವಂತಹ ಜನರು ಇವತ್ತು ಬೇರೆ ಬೇರೆ ದೇಶದಲ್ಲಿದ್ರೆ, ಭವ್ಯವಾದಂತಹ ಭಾರತ ದೇಶದಲ್ಲಿ ಎಲ್ಲ ಸಮುದಾಯದ ಎಲ್ಲ ಜನರಿಗೆ, ಎಲ್ಲ ವರ್ಗದ ಜನರಿಗೆ ಸಮಾನವಾಗಿ ಜೀವಿಸುವಂತ ಅವಕಾಶ ಇದ್ರೆ ಅದು ಭವ್ಯವಾದಂತಹ ಭಾರತ ದೇಶದಲ್ಲಿ ಮಾತ್ರ. ಭಾರತ ದೇಶಕ್ಕೆ ಹೋಲಿಸುವಂತ ಮತ್ತೊಂದು ದೇಶ ಈ ಪ್ರಪಂಚದಲ್ಲಿದ್ರೆ ಅದು ಭಾರತ ಮಾತ್ರ ಅಲ್ಲದೆ ಮತ್ತೊಂದು ದೇಶ ಈ ಪ್ರಪಂಚದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನು ನಾವಿವತ್ತು ಕೂಡ ಇವತ್ತು ಅರ್ಥ ಮಾಡಿಕೊಳ್ಬೇಕಾದಂತ ಅವಶ್ಯಕತೆ ಇದೆ. ನಾವೆಲ್ಲರೂ ಕೂಡ ಇವತ್ತು ಅಭಿಮಾನ ಪಡಬೇಕು, ನಾವೆಲ್ಲ ಸಮುದಾಯದ ಜನರು ಇವತ್ತು ಸಂತೋಷ ಪಡಬೇಕು, ನಾವೆಲ್ಲರೂ ಇವತ್ತು ಹೆಮ್ಮೆ ಪಡಬೇಕು, ನಾವೆಲ್ಲರೂ ಕೂಡ ಇವತ್ತು ಅಭಿಮಾನ ಪಡಬೇಕು. ನಾವು ಭಾರತ ದೇಶದಲ್ಲಿ ಹುಟ್ಟಿದ್ದೇವಲ್ಲ, ಭಾರತ ದೇಶದಲ್ಲಿ ಹುಟ್ಟುವಂತ ಆ ಒಂದು ಸುವರ್ಣವಾದ ಆ ಒಂದು ಅವಕಾಶ ಆ ಸರ್ವಶಕ್ತನಾದ ಅಲ್ಲಾಹ್ ನಮಗೆ ಕಲ್ಪಿಸಿಕೊಟ್ಟಿದ್ದಾರಲ್ಲ, ಸರ್ವಶಕ್ತನಾದ ದೇವರು ನಮಗೆ ಇವತ್ತು ಅನುಗ್ರಹವನ್ನು ಕೊಟ್ಟಿದ್ದಾರಲ್ಲ ಎಂಬ ರೀತಿ ಅಭಿಮಾನ ಇವತ್ತು ಭಾರತ ದೇಶದ ಪ್ರತಿಯೊಂದು ಧರ್ಮದ, ಪ್ರತಿಯೊಂದು ವರ್ಗದ, ಪ್ರತಿಯೊಂದು ಸಮಾಜದ ಜನರಿಗೆ ನಾವು ಇವತ್ತಿದ್ದಾಗ ಬಹುಶಃ ನಾವು ಯಾವತ್ತೂ ಕೂಡ ಅಭಿಮಾನ ಪಡ್ತೇವೆ. ನಾವು ಯಾವುದೇ ರೀತಿಯ ಗೊಂದಲಗಳಿಗೆ ಹೋಗುವುದಿಲ್ಲ, ನಾವು ಯಾವುದೇ ರೀತಿಯ ಕೋಪಗಲಭೆಗಳಿಗೆ ಇವತ್ತು ಹೋಗುವಂತ ಅವಕಾಶಗಳಿಲ್ಲ. ಇದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳದಂತ ಹಿನ್ನೆಲೆಯಲ್ಲಿ ಮಾತ್ರ ಅಲ್ಲ, ನಮ್ಮ ಸಿರಾಜುದ್ದೀನ್ ಫೈಜಿ ಹೇಳಿದ ರೀತಿಯಲ್ಲಿ ನನ್ನ ಧರ್ಮವನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಹಿಂದೂ ಧರ್ಮದ ಸಹೋದರ ಬಂಧುಗಳು ಅವರ ಧರ್ಮದ ವಿಚಾರಗಳು ಇವತ್ತು ಅರ್ಥ ಮಾಡಿಕೊಂಡಾಗ, ಕ್ರೈಸ್ತ ಧರ್ಮದ ಸಹೋದರ ಬಂಧುಗಳು ಅವರ ಧರ್ಮದ ವಿಚಾರಗಳನ್ನು ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿ ಧರ್ಮ ಇವತ್ತು ಸಮಾಜದಲ್ಲಿ ಯಾವುದೇ ರೀತಿಯ ಗೊಂದಲಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ನಾನೊಂದು ಇವತ್ತು ಪ್ರಶ್ನೆ ಮಾಡ್ತೇನೆ, ನಾವೆಲ್ಲ ಸಮುದಾಯದವರು ಆತ್ಮವಿಮರ್ಶೆ ಮಾಡಬೇಕು. ಯಾವ ಸಮುದಾಯದಲ್ಲಿ, ಯಾವ ಧರ್ಮದಲ್ಲಿ ಮತ್ತೊಂದು ಧರ್ಮವನ್ನು ವಿರೋಧ ಮಾಡಬೇಕು, ಮತ್ತೊಂದು ಧರ್ಮದವನು ಅಪಹಾಸ್ಯ ಮಾಡಬೇಕು, ಮತ್ತೊಂದು ಧರ್ಮದವನು ಸಣ್ಣ ಮಾತುಗಳನ್ನು ಮಾತನಾಡಬೇಕು, ಅವರಿಗೆ ನೋವಾಗುವಂತ ಉದ್ರೇಕಕಾರಿಯಾದಂತಹ ಭಾಷಣವನ್ನು ಮಾಡಬೇಕು, ಮತ್ತೊಂದು ಧರ್ಮದವರನ್ನು ಇವತ್ತು ಬಡಿದೆಪ್ಪಿಸುವಂತ ಉದ್ರೇಕಕಾರಿಯಾದಂತಹ ಮಾತಿನ ಮೂಲಕ ಹೋಮಗಳನ್ನು ಸೃಷ್ಟಿ ಮಾಡಬೇಕೆಂಬ ಯಾವುದೇ ಧರ್ಮ ಇವತ್ತು ಹೇಳಿದ್ರೆ ಅದನ್ನು ಯಾರಾದ್ರೂ ಪ್ರೂಫ್ ಮಾಡುತ್ತಿದ್ರೆ ಸಾರ್ವಜನಿಕ ಜೀವನದಿಂದ ನಾನು ಇವತ್ತು ನಿವೃತ್ತಿ ಆಗ್ತಾ ಇದೆ. ಖಂಡಿತವಾಗಿ ಹೇಳಿಲ್ಲ. ಹಿಂದೂ ಧರ್ಮ ಇದೆ, ಏನು ಹೇಳ್ತಾ ಇದೆ ಹಿಂದೂ ಧರ್ಮ? ಎಲ್ಲರನ್ನು ಪ್ರೀತಿಸಬೇಕು, ಸರ್ವೇ ಜನ ಸುಖಿನೋ ಭವಂತು ನಮ್ಮ ಹೇಳಬೇಕು. ಹಿಂದೂ ಧರ್ಮ ನಮ್ಮ ಸಹೋದರ ಬಂಧುಗಳು ಇವತ್ತು ಎಲ್ಲರಿಗೂ ಸುಖ ಶಾಂತಿಯನ್ನು ಬಯಸುವಂತಹ ಹಿಂದೂ ಧರ್ಮ, ಅದು ಪವಿತ್ರವಾದಂತಹ ಹಿಂದೂ ಧರ್ಮ, ಅದು ಇವತ್ತು ಭಾರತ ದೇಶದಲ್ಲಿ ಇವತ್ತು ಭದ್ರವಾಗಿ ನೆಲೆಯೂರಿದಂತಹ ಧರ್ಮ. ಪವಿತ್ರವಾದಂತಹ ಇಸ್ಲಾಂ ಧರ್ಮದಲ್ಲಿ ಇವತ್ತು ನಮ್ಮ ನೆರೆಕೆರೆಯವರಿಗೆ ಯಾಕೆ ಕಾಣಬೇಕಂತೇಳಿ ನಮ್ಮ ಸಿರಾಜುದ್ದೀನ್ ಫೈಜಿ ಅವರು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಮನಸ್ಸಿಗೆ ನಾಟುವಂತ ರೀತಿಯಲ್ಲಿ ಮಾತಾಡಿದ್ದಾರೆ. ಒಬ್ಬ ಧಾರ್ಮಿಕ ಗುರುಗಳು ಹೇಳಿದ ಮೇಲೆ ಅದನ್ನು ಮತ್ತೆ ನಾನು ವಿಚಾರ ಪಡಲಿಕ್ಕೆ ಹೋಗುವುದಿಲ್ಲ. ಕ್ರೈಸ್ತ ಧರ್ಮ ಇದೆ, ಏನು ಹೇಳ್ತಾ ಇದೆ? ನೀನು ಪ್ರೀತಿಸಬೇಕು, ನಿನ್ನ ವೈರಿಯನ್ನು ಕೂಡ ಪ್ರೀತಿಸಬೇಕು, ನಿನ್ನ ಭತ್ತ ನೆರೆಕೆರೆ ಯಾರಾದರೂ ಕಷ್ಟದಲ್ಲಿದ್ದಾಗ ನೀನು ಸಹಾಯ ಮಾಡಬೇಕು. ಅಲ್ಲಿ ಒಂದು ಧರ್ಮವನ್ನು ಉಲ್ಲೇಖ ಮಾಡಲಿಲ್ಲ. ಹಿಂದೂ ಧರ್ಮ ಎಲ್ಲರೂ ಸುಖದಿಂದ ಶಾಂತಿಯಿಂದ ಇರಬೇಕೆಂಬ ಹೇಳುವಂತ ವಿಚಾರ ಬಂದಾಗ ಕೇವಲ ಹಿಂದೂಗಳು ಮಾತ್ರ ಎಂಬ ಮಾತಲ್ಲಿ ಬರಲಿಲ್ಲ.
ನಿನ್ನ ನೆರೆಕರೆಯವರಿಗೆ ನೀವು ಊಟ ಕೊಡಬೇಕೆಂಬ ಆ ಒಂದು ಪವಿತ್ರವಾದಂತಹ ಸಂದೇಶವನ್ನು ಇವತ್ತು ಇಸ್ಲಾಂ ಧರ್ಮದಲ್ಲಿ ಹೇಳಿದಾಗ ಅಲ್ಲಿ ಕೇವಲ ಮುಸಲ್ಮಾನರಿಗೆ ಮಾತ್ರ ಇವತ್ತು ಆ ಊಟವನ್ನು ಕೊಡಬೇಕು, ಹಸಿದವರಿಗೆ ನೀನು ಸಹಾಯ ಮಾಡಬೇಕೆಂದು ಹೇಳಿದಂಥ ವಿಚಾರ ಅಲ್ಲ. ಇವತ್ತು ಕ್ರೈಸ್ತ ಧರ್ಮದಲ್ಲಿ ಕೇವಲ ಕ್ರೈಸ್ತರಿಗೆ ಮಾತ್ರ ನೀನು ಸಹಾಯ ಮಾಡಬೇಕು, ಅವನು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಬೇಕು ವಿಚಾರ ಅಲ್ಲ. ಯಾವುದೇ ಧರ್ಮವಾಗಿರಬಹುದು, ಇವತ್ತು ಮನುಷ್ಯರು ಈ ಸಮಾಜದಲ್ಲಿ ಮಾನವ ಯಾರಿದ್ದಾರೆ ಅವನಿಗೆ ನೀನು ಸಹಾಯ ಮಾಡಬೇಕೆಂಬ ವಿಚಾರ ಹೇಳಿದಾಗ